ಇಷ್ಟಕ್ಕೆ ನೋಡಬೇಕು ಇವರು. ಶಿಡ್ಲಘಟ್ಟ ಪೌರಾಯುಕ್ತಗೆ ಜೀವ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಅಮೃತಾ ಗೌಡಗೆ ಕ್ಷಮೆ ಯಾಚಿಸಿದ್ದಾರಂತೆ ರಾಜು ಗೌಡ. ನಿಮ್ಮ ಕ್ಷಮೆ ಯಾರಿಗಿರಬೇಕು? ಕಟ್ಕೊಂಡು ಏನು ಮಾಡೋಣ? ನಾವು ಉದ್ದೇಶಪೂರ್ವಕವಾಗಿ ಬೈದಿಲ್ಲ. ನಾನು ಉದ್ದೇಶಪೂರ್ವಕವಾಗಿ ಬೈದಿಲ್ಲ. ಮಾತಿಗೆ ಬೆಳೆದು ಆ ರೀತಿ ಮಾಡಿದ್ದೆ. ಮಾತಿಗೆ ಬೆಳೆದ್ರೆ ಏನು ಬೇಕಾದರೂ ಬೈತೀರಾ? ಏಕಾಏಕಿ ನನ್ನ ಬ್ಯಾನರ್ ತೆಗೆದಿದ್ರು. ತೆಗಿತಾರ್ರಿ, ನಿಮ್ದಲ್ಲ, ಬೇರೆಯವ್ರದ್ದು ತೆಗಿತಾರೆ. ಇದನ್ನು ನಾನು ಅಮೃತ ಅವ್ರ ಬಳಿ ಪ್ರಶ್ನೆ ಮಾಡಿದೆ. ವಿಡಿಯೋ ಮೂಲಕ ಕ್ಷಮೆಯನ್ನು ಕೇಳಿದ್ದಾರೆ ರಾಜು ಗೌಡ ಅವರು. ಕ್ಷಮೆ ಕೇಳಿಬಿಟ್ರೆ ಹೋದ ಮಾನ ಮರ್ಯಾದೆ ಬಂದ್ಬಿಡುತ್ತಾ? ಕಣ್ಣೀರು ಹಾಕ್ಕೊಂಡು ಗುಳು ಅಂತ ಅಳ್ತಾ ಇದ್ರು ಅವರು ಕಂಪ್ಲೇಂಟ್ ಕೊಡುವಾಗ. ಒಬ್ಬ ಅಧಿಕಾರಿಗೆ ನೀವು ಹಿಂಗೆ ಮಾತಾಡ್ತೀರಿ ಅಂತ ಹೇಳಿದ್ರೆ ಇನ್ನು ಸಾಮಾನ್ಯ ಕಾರ್ಯಕರ್ತರ ಜನರ ಒಂದು ಪರಿಸ್ಥಿತಿ ಹೇಗಾಗಿರಬಾರ್ದು. ಈಗ ವಿಡಿಯೋ ಮೂಲಕ ಕ್ಷಮೆಯನ್ನು ಕೇಳಿದ್ದಾರಂತೆ ರಾಜು ಗೌಡ ಅವರು. ನೋಡಿ, ಅವರು ಹೇಳಿದ್ದಾರೆ, ಮಾತಿಗೆ ಮಾತು ಬೆಳೆದು ಹಾಗೆ ಅಂದರೆ ನಿಮ್ಮ ಮಾತಿನ ವರಸೆ ಹೆಂಗಿದೆಯಾ? ನೀವು ಬೆಳೆದು ಬಂದಿರುವಂಥ ಸಂಸ್ಕೃತಿನ ಅದು ಹೆಣ್ಮಕ್ಳಿಗೆ ಗೌರವ ಕೊಡುವಂಥ ಆ ಸಂಪ್ರದಾಯ ನಿಮ್ಮಲ್ಲಿ ಇಲ್ವಾ? ಉದ್ದೇಶಪೂರ್ವಕವಾಗಿ ಬೈದಿಲ್ವಂತೆ. ಮತ್ತೇನ್ರಿ ಅದು? ಬಾಯಿನ ಏನದು? ಏನು ಮಾತಾಡಿದಿರಿ ನೀವು? ಅದೇನೋ ಮಗ, ಇದೇನೋ ಮಗ ಅಂತ ಮಾತಾಡಿದ್ದಾರೆ. ಅಲ್ಲಿ ಹೇಳೋಕ್ಕಾಗಲ್ಲ ನಮಗೆಲ್ಲನೂ ಕೂಡ. ಪೌರ ಕಾರ್ಮಿಕರು ಕೂಡ ಬೈದಿದ್ದಾರೆ ಇವರು. ಏಕಾಏಕಿ ನನ್ನ ಬ್ಯಾನರನ್ನು ತೆಗೆದಿದ್ರು, ಅದಕ್ಕೆ ಬೈದು ಬಿಡೋದಾ? ನಿಮ್ಮ ಮಾತಿನ ಧಾಟಿ ಇದೆನಾ?